ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕ್ಲಾಸಿಕಲ್ ಚಿಪಾಕ್ ವಿನ್ CSK ಕಡೆಯಿಂದ RR ಅಗೇನ್ಸ್ಟ್ ಮಸ್ಟ್ ವಿನ್ ಗೇಮಲ್ಲಿ ಇತ್ತು ಇವತ್ತು. ಬಟ್ ಕ್ರೂಷಿಯಲ್ ವಿನ್ ತುಂಬ ಇಂಪಾರ್ಟೆಂಟ್ ಇತ್ತು CSKಗೆ. ಎಲ್ಲಾದರೂ ಈ ಮ್ಯಾಚ್ ಸೋತಿದ್ರೆ ಆಲ್ಮೋಸ್ಟ್ ಔಟ್ ಅಂತ ತಿಳ್ಕೊಳ್ಬೇಕಿತ್ತು. ಯಾಕಂದರೆ CSK ನೆಕ್ಸ್ಟ್ ಮ್ಯಾಚ್ ಇರೋದು RCB ಬೆಂಗಳೂರಲ್ಲಿ. ಸೊ ಆ ಮ್ಯಾಚ್ಗೆ ಫುಲ್ ಆಲ್ರೆಡಿ ರೈನ್ ಪ್ರಿಡಿಕ್ಟ್ ಆಗಿದೆ, ಥಂಡರ್ ಸ್ಟಾರ್ಮ್ ಪ್ರಿಡಿಕ್ಟ್ ಆಗಿದೆ. ಸೊ ಆ ಮ್ಯಾಚ್ ಆದರೂ ಆಗ್ಬೋದು, ಆಗದಿದ್ರೂ ಆಗ್ಬೋದು. ಸೊ ಹಂಗಿರುವಾಗ ಈ ಮ್ಯಾಚ್ ವಿನ್ ಆಗಲೇಬೇಕಿತ್ತು. ಸೊ CSKಗೆ ಮಸ್ಟ್ ವಿನ್ ಗೇಮ್. ಸೊ ವಿನ್ ಆಗಿದ್ದಾರೆ. ಸೊ ಮ್ಯಾಚಿಗೆ ಬರೋದಾದರೆ ಟಾಸ್ ಋತುರಾಜ್ ಗಾಯಕ್ವಾಡ್ ಇನ್ನೊಂದು ಟಾಸ್ ಹೋಗ್ತಿದ್ದಾರೆ. 13 ಮ್ಯಾಚಲ್ಲಿ ಎರಡೇ ಟಾಸ್ ವಿನ್ ಆಗೋದಂದರೆ ಏನು ಗುರು? ಮ್ಯಾಚ್ ಪ್ರೊಬಬಿಲಿಟಿಯಲ್ಲಿ ಹೇಳ್ತಾರೆ ಒಂದು ಟಾಸ್ ಕಾಯಿನ್ ಮಾಡಿದ್ರೆ ಹೆಡ್ ಆರ್ ಟೇಲ್ಸ್ ಬರೋದು 50-50 ಚಾನ್ಸಸ್ ಅಂತ. ಬಟ್ ಅದು ಚಾನ್ಸ್ ನಮಗೆ ಆ ಮ್ಯಾಚ್ ಪ್ರೊಬಬಿಲಿಟಿ ನಮಗೆ ವರ್ಕೇ ಆಗ್ತಿಲ್ಲ. ನಮ್ಮದು ಬೇರೆನೇ ಮ್ಯಾಥಮೆಟಿಕ್ಸ್ ನಡೀತಿದೆ. ಸೊ ಏನಂತ ಗೊತ್ತಿಲ್ಲ, ಒಟ್ಟು ಅನ್ರಿಯಲ್ ಲಕ್ಕೇ ಇಲ್ಲ ಟಾಸಲ್ಲಿ. ಇಲ್ಲ ಮಾಡಲ್ಲ ಓಕೆ, ನನಗೆ ಇಷ್ಟ ಇಲ್ಲ. ಸೊ ಬ್ಯಾಟಿಂಗ್ ರಾಜಸ್ಥಾನ್ ರಾಯಲ್ಸ್ ಅವ್ರು ತಗೊಳ್ತಾರೆ. ಸೊ ಲಕ್ಕಿಲಿ ಟಾಸ್ ಸೋತ್ರು ಕೂಡ ಇವತ್ತು ಡೇ ಗೇಮ್ ಆಗಿರೋದ್ರಿಂದ ಡ್ಯೂ ಅಷ್ಟು ಎಫೆಕ್ಟ್ ಇರಲ್ಲ. ಸೊ ಅದು ಮೇನ್ ಫ್ಯಾಕ್ಟರ್ ಆಯಿತು ಇವತ್ತಿನ ಮ್ಯಾಚಲ್ಲಿ, ಟಾಸ್ ಸೋತಿದ್ರು. ಸೊ ಟ್ರ್ಯಾಕ್ ನೋಡಿದ್ರೆ ಆಲ್ರೆಡಿ 2 ಮ್ಯಾಚ್ ಆಗಿತ್ತು ಈ ಪಿಚ್ಚಲ್ಲಿ. ಸೊ ಆ್ಯಟ್ ದ ಬ್ಯಾಕ್ ಎಂಡ್ ಆಫ್ ದ ಟೂರ್ನಮೆಂಟ್ ನಾವು ಯಾವಾಗಲೂ ನೋಡ್ತೇವೆ ಚಿಪ್ಪಕಲ್ಲಿ ಸ್ಲೋ ಆಗ್ತಾ ಹೋಗುತ್ತೆ ಅಂತ ಪಿಚ್ಚಸ್. ಸೊ ಅದೇ ಆಗಿದೆ. ಸೊ ಪಿಚ್ ಸ್ವಲ್ಪ ಸ್ಲೋ ಇತ್ತು, ತುಂಬ ಸ್ಲೋ ಇರಲಿಲ್ಲ. 170 ಟೈಪ್ ಪಿಚ್ ಇತ್ತು. ಬಟ್ ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ತುಂಬ ಚೆನ್ನಾಗಿ ಕಟ್ ಹಾಕಿದ್ರು ಅನಿಸುತ್ತೆ CSK ಬೌಲರ್ಸ್. ಸೊ ಎಸ್ಪೆಷಲಿ ತುಷಾರ್ ದೇಶಪಾಂಡೆ ಒಂದು ಟೋನ್ ಸೆಟ್ ಮಾಡಿದರು ಫಸ್ಟ್ 2 ಓವರಲ್ಲಿ. ಒಳ್ಳೆ ಲೈನ್ ಆ್ಯಂಡ್ ಲೆಂತ್. ಸೊ ಲಾಸ್ಟ್ ಮ್ಯಾಚಲ್ಲಿ ಅದೇ ಮಿಸ್ ಆಗಿದ್ದು. ಲೈನ್ ಆ್ಯಂಡ್ ಲೆಂತ್ ತುಂಬ ಆಫ್ ಇತ್ತು ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್. ಬಟ್ ಇವತ್ತು ಫೋಕಸ್ಡ್ ಆಗಿ ಲೈನ್ ಆ್ಯಂಡ್ ಲೆಂತ್ ಕರೆಕ್ಟಾಗಿ ಮಾಡಿದರು. ಬಟ್ ಸ್ಟಿಲ್ ಜೈಸ್ವಾಲ್ಗೂ ಅವರಿಗೆ ಶಾರ್ಟ್ ಪಿಚ್ ಬೌನ್ಸರ್ಸ್ ಮೊದಲೇ ಹಾಕ್ಬೋದಿತ್ತು. ಬಟ್ ಸಿಮರ್ಜಿತ್ ಬಂದು ಹಾಕಿದ್ರು, ಔಟ್ ಆದರು. ಆ್ಯಂಡ್ ಬಟ್ಲರ್ನ ಕೂಡ ಬೇಗ ಔಟ್ ಮಾಡಿದರು. ಸೊ ಅದರಿಂದಾಗಿ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಒಂದು ಮೊಮೆಂಟಮ್ ಸಿಕ್ಕಿಲ್ಲ ಫಸ್ಟಿಗೆ ಬೇಕಾಗಿರೋದು. ಸೊ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರಿಯಾನ್ ಪರಾಗ್ ಒಂದು ಚಾನ್ಸ್ ಕೊಡ್ತಾರೆ. ಮಹೇಶ್ ದೀಕ್ಷಿತ್ ಒಂದು ಈಸಿ ಕ್ಯಾಚ್ ಡ್ರಾಪ್ ಮಾಡಿದರು. ಅಲ್ಲೇ ಜಾಸ್ತಿ ಬ್ರೇಕ್ ಹಾಕ್ಬೋದಿತ್ತು RR ಇನ್ನಿಂಗ್ಸಿಗೆ, ಅದು ಆಗಕ್ಕೆ ಬಿಟ್ಟಿಲ್ಲ. ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ನಾವು 2022 ಸೀಸನಲ್ಲೂ ನೋಡಿದ್ವಿ ತೀಕ್ಷಣ್ ಅವ್ರು ಈಸಿ ಕ್ಯಾಚ್ ಬಿಡ್ತಿದ್ರು. ಯಾಕೆ ಅಂತ ಫೀಲ್ಡರ್ಸ್ನ ಲಾಂಗಲ್ಲಿ ಇಡಿಸ್ತಾರೆ ಗೊತ್ತಿಲ್ಲ. ಸುಮ್ಮನೆ ಹಿಂದ್ಗಡೆ ಎಲ್ಲರೂ ಒಂದು ಸೈಡಲ್ಲಿ ಇದ್ದರೆ ಆಗ್ತಿರಲ್ಲ. ಸುಮ್ಮನೆ ಕ್ಯಾಚ್ ಡ್ರಾಪ್ ಆಯಿತು. ಅದು ಕ್ಯಾಚ್ ಡ್ರಾಪ್ ಅಂದರೆ ತುಂಬ ಡಿಸಪಾಯಿಂಟ್ಮೆಂಟ್ ಯಾವುದೇ ಫೀಲ್ಡರಿಂದಾಗಲಿ. ಸೊ ಆ ಏರಿಯಾದಲ್ಲಿ CSK ಯಾರ್ಯಾರು ಎಲ್ಲೆಲ್ಲಿ ಫೀಲ್ಡಿಂಗ್ ಪೊಸಿಷನ್ ಇರ್ತಾರೆ ಅದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮತ್ತೆ ಸಿಮರ್ಜಿತ್ ಬರ್ತಾರೆ, ಮತ್ತೆ ಅವರೇ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಅವ್ರದ್ದು ವಿಕೆಟ್ ತಗೊಳ್ತಾರೆ. ಸಿಮರ್ಜಿತ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಅವರು ನಮಗೆ 2020 ಸೀಸನ್ ಆಡಿದ್ರು. ಬಟ್ 2023 ಸೀಸನ್ ಫುಲ್ ಆಡಿಲ್ಲ. IPL ಅಂತಲ್ಲ, ಡೊಮೆಸ್ಟಿಕ್ ಸೀಸನ್ ಕೂಡ ಆಗಿಲ್ಲ. ಅವರಿಗೆ ಬ್ಯಾಕ್ ಟು ಬ್ಯಾಕ್ ಇಂಜುರೀಸ್ ಆಯಿತು. ಸೊ ಅದರಿಂದ 1.5 2 ವರ್ಷ ಅವರು ಏನೂ ಕ್ರಿಕೆಟ್ ಆಡಿಲ್ಲ. ಸೊ ಹಂಗಿರುವಾಗ ಡೈರೆಕ್ಟ್ ಎರಡು ವರ್ಷ ಗ್ಯಾಪ್ ಆದಮೇಲೆ ಡೈರೆಕ್ಟ್ IPL ಗೇಮ್ ಬಂದು ಆಡೋದು ಅಷ್ಟು ಈಸಿ ಇರಲಿಲ್ಲ. ಪಂಜಾಬ್ ಗೇಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಮ್ಯಾಚ್ ವಿನ್ನಿಂಗ್ ಸ್ಪೆಲ್ ಇತ್ತು. ಈ ಮ್ಯಾಚಲ್ಲೂ ಕೂಡ ಅಷ್ಟೇ ಮ್ಯಾಚ್ ವಿನ್ನಿಂಗ್ ಸ್ಪೆಲ್. ತುಂಬ ಕ್ರೆಡಿಟ್ ಕೊಡಲೇಬೇಕು ಸಿಮರ್ಜಿತ್ ಸಿಂಗ್ ಅವರಿಗೆ, ಎಕ್ಸಲೆಂಟ್ ಬಾಲಿಂಗ್. ಸೊ ಹಾಗಾಗಿ ಡೆತ್ ಓವರ್ಸಲ್ಲಿ ಕೂಡ ತುಷಾರ್ ದೇಶಪಾಂಡೆ ಮತ್ತು ಶಾರ್ದುಲ್ ಠಾಕೂರ್ ತುಂಬ ಚೆನ್ನಾಗಿ ಯಾರ್ಕರ್ಸ್ನ ಎಕ್ಸಿಕ್ಯೂಟ್ ಮಾಡಿದರು. ಸೊ ಹಾಗಾಗಿ ಒಂದು ಒಳ್ಳೆ ಬಿಲೋ ಪಾರ್ ಟೋಟಲ್ ಅಂತ ಹೇಳ್ತಾರೆ, ಹಾಗೆ 140 ರನ್ಸ್ ಬಂತು. ಸೊ CSK ಆ ಮೂಮೆಂಟಲ್ಲಿ ಡೆಫಿನೆಟ್ಲಿ ಹ್ಯಾಪಿ ಆಗಿರ್ತಾರೆ. RR ಅಂತ ಬ್ಯಾಟಿಂಗ್ ಲೈನಪ್ಪನ್ನು ಒಂದು ಬಿಲೋ ಪಾರ್ ಟೋಟಲ್ಗೆ ರೆಸ್ಟ್ರಿಕ್ಟ್ ಮಾಡೋದ್ರಿಂದ. ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ನೆಕ್ಸ್ಟ್ ಚೇಸಿಗೆ ಬರೋದರೆ 142 ಟಾರ್ಗೆಟ್ ಇರಬೇಕಾದ್ರೆ ಸ್ವಲ್ಪ ಟ್ರಿಕಿ ಇರುತ್ತೆ. ಯಾಕಂದರೆ ಸ್ಲೋ ಟ್ರ್ಯಾಕ್. ರಾಜಸ್ಥಾನ್ ರಾಯಲ್ಸ್ ಕಡೆ 2 ಕ್ವಾಲಿಟಿ ಸ್ಪಿನ್ನರ್ಸ್ ಅಶ್ವಿನ್ ಮತ್ತು ಚಹಲ್ ಇರಬೇಕಾದ್ರೆ ಚೇಸ್ ಸ್ವಲ್ಪ ಟ್ರಿಕಿ ಇರ್ಬೋದು ಅಂದ್ಕೊಂಡಿದ್ದೆ. ಬಟ್ ರಚಿನ್ ರವೀಂದ್ರ ಅವರು ಒಳ್ಳೆ ಮೊಮೆಂಟಮ್ ಕೊಟ್ಟರು ಅನಿಸುತ್ತೆ. ಈ ಟೈಪ್ ಚೇಸಲ್ಲಿ ಒಂದು ಒಳ್ಳೆ ರನ್ ರೇಟ್ ಕೊಟ್ಟರೆ ಪವರ್ ಪ್ಲೇಯಲ್ಲಿ ಅಪೋಸಿಷನ್ ಟೀಮ್ಗೆ ತುಂಬ ಪ್ರೆಷರ್ ಬರುತ್ತೆ. ಸೊ ಅದೇ ಆಗಿದ್ದು. ಇನ್ನೊಂದು ಮೇನ್ ಅಜಿಂಕ್ಯ ರಹಾನೆನ ಫೈನಲಿ ಡ್ರಾಪ್ ಮಾಡಿದ್ದಾರೆ. ಬ್ಯಾಕ್ ಮಾಡಿ ಬ್ಯಾಕ್ ಫೈರ್ ಆಗಿದ್ದು ಗೊತ್ತಾಗಿದೆ ಅನಿಸುತ್ತೆ ಅವರಿಗೆ ಇವಾಗ. ಸೊ ನಾವು ತುಂಬ ಕೇಸಸಲ್ಲಿ ನಾವು ನೋಡಿದ್ವಿ, ಕೆಲವು ಪ್ಲೇಯರ್ಸ್ನ ಬ್ಯಾಕ್ ಮಾಡೋಕ್ಕೋಗಿ ಅಟ್ ದ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಕ್ ಫೈರ್ ಆಗುತ್ತೆ. 2020 ಕೇದಾರ್ ಜಾಧವ್ ಇರ್ಬೋದು, ಆಮೇಲೆ ರಾಬಿನ್ ಉತ್ತಪ್ಪ ಇರ್ಬೋದು 2022. ಇವಾಗ ಅಜಿಂಕ್ಯ ರಹಾನೆ ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡ್ಕೊಟ್ಟಿದ್ರು. ಇವನ್ ಉತ್ತಪ್ಪ ಕೂಡ ತುಂಬ ಚೆನ್ನಾಗಿ ಆಡ್ಕೊಟ್ಟಿದ್ರು. ಬಟ್ ನೆಕ್ಸ್ಟ್ ಸೀಸನ್ ಅವ್ರದ್ದು ತುಂಬ ಡಿಪ್ ಆಗುತ್ತೆ ಫಾರ್ಮ್. ಸೊ ಹಾಗಾಗಿ ಆ ಪ್ಲೇಯರ್ಸ್ನ ಜಾಸ್ತಿಯಾಗಿ ಬ್ಯಾಕ್ ಮಾಡಿದ್ರೆ ಅದೇ ನಮಗೆ ಬ್ಯಾಕ್ ಫೈರ್ ಆಗುತ್ತೆ. ಹೌದು ಸರ್, ಹೌದಲ್ಲ? ಹೌದಾ? 100% ಸರ್, ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು.
ರಚೀಂದ್ರ ರವೀಂದ್ರ ಅವರು ಅಟ್ಯಾಕಿಂಗಲ್ಲಿ ಆಡೋಣ ಅಂತ ಹೋಗಿ ಬಟ್ ಅಶ್ವಿನ್ ಅವರಿಗೆ ಔಟ್ ಆಗ್ತಾರೆ. ಅಕ್ರಾಸ್ ದ ಲೈನ್ ಆಡೋಕ್ಕೆ ಹೋಗ್ತಾರೆ, ಅದು ಸ್ಪಿನ್ ಆಗಿ ಅಶ್ವಿನ್ ಅವರಿಗೆ ಒಂದು ಈಸಿ ಕ್ಯಾಚ್. ಆಮೇಲೆ ಬಂದಿದ್ದು ಮಿಚೆಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಅವ್ರ ಗೇಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಅವರು ಕೂಡ ಗೇಮನ್ನು ಫಾರ್ವರ್ಡ್ ತಗೊಂಡು ಹೋಗ್ತಾರೆ. ಸೊ ಈ ಮೂಮೆಂಟಲ್ಲಿ CSK ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಇತ್ತು. ಬಟ್ ಒನ್ಸ್ ಡ್ಯಾರಲ್ ಮಿಚೆಲ್ ಔಟ್ ಆದಮೇಲೆ ರನ್ ರೇಟ್ ತುಂಬ ಸ್ಲೋ ಆಯಿತು. ಋತುರಾಜ್ ಆ್ಯಂಕರ್ ಮಾಡ್ತಿರೋ ಕೊನೆ ತನಕ ಇರಬೇಕಂತ. ಆ ಕಡೆ ಮೊಯಿನ್ ಅಲಿಯಿಂದ ಅಷ್ಟು ಬಂದಿಲ್ಲ, 12 balls 8 runsನ್ನು ಹೊಡೆದ್ರು. ಅವ್ರು ಅಟ್ಲೀಸ್ಟ್ ಅಟ್ಯಾಕ್ ಮಾಡಬೇಕಿತ್ತು. ಬಟ್ ಶಿವಮ್ ದುಬೆ ಬಂದು ಒಂದು 6-4 ಹೊಡೆದು ಸ್ವಲ್ಪ ಮತ್ತೆ ಮೊಮೆಂಟಮ್ ತಂದು ಫೈನಲಿ ಋತುರಾಜ್ ರಿಜ್ವಿ ಸೇರಿ ಒಂದು 18 ಓವರ್ಸಲ್ಲಿ ಮುಗಿಸಿದ್ದಾರೆ. 16 ಓವರಲ್ಲಿ ಮುಗಿಸ್ಬೋಯಿತ್ತು, ಯಾಕಂದರೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಸೊ ಆ ಸ್ಟಾರ್ಟ್ನ ಯುಟಿಲೈಸ್ ಮಾಡಿ ಒಂದು 16 ಓವರಲ್ಲಿ ಮುಗಿಸ್ಬೋಯಿತ್ತು. ಎಸ್ಪೆಷಲಿ ನೆಟ್ ರನ್ ರೇಟ್ ಇವಾಗ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್, ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡ್ಬೋಯಿತ್ತು. ಬಟ್ ವಿನ್ ಫೈನಲಿ ವಿನ್ ಆಗಿದ್ದಾರೆ. ಅದು ಟಫ್ ಒಪೋನೆಂಟ್ RR ಮೇಲೆ. ಸೊ ಸ್ಟಿಲ್ ಅಲೈವ್ ಅಂತ ಹೇಳ್ಬೋದು CSK ಕಡೆಯಿಂದ. ಸೊ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಮ್ಯಾಚಸಲ್ಲಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.